Hello aspirants, welcome to India for IAS. This is Manjunath Mudod. Topic of this video is earthquake swarm. ಈ ವಿಡಿಯೋದಲ್ಲಿ ನಾವು earthquake swarm ಅಂದ್ರೇನು, ಸೊ ಯು ಪಿ ಎಸ್ ಸಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಯಾವ ರೀತಿ, ಫಿಲಿಮ್ಸ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಯಾವ ರೀತಿ ಕ್ವಶನ್ಸ್ ಬರುತ್ತೆ, ಕೆ ಎಸ್ ಫಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಯಾವ ರೀತಿ ಕ್ವಶನ್ ಬರುತ್ತೆ, ಸೊ ಫೀಚರ್ಸ್ ಏನು, earthquake swarm ಯಾವ ರೀತಿ ಫಾರ್ಮ್ ಆಗುತ್ತೆ, ಸೊ ಅದನ್ನೆಲ್ಲ ಡಿಸ್ಕಸ್ ಮಾಡೋಣ. ಸೊ ರೀಸೆಂಟ್ಲಿ ಮಹಾರಾಷ್ಟ್ರ ಹ್ಯಾಸ್ ಎಕ್ಸ್ಪೀರಿಯನ್ಸ್ಡ್ a series of small earthquakes. Seismologists describe this pattern as an earthquake swarm, a phenomenon Maharashtra has experienced several times in the past. ಸೊ ಮಹಾರಾಷ್ಟ್ರದಲ್ಲಿ ಏನಾಗುತ್ತೆ ಅಂತಂದರೆ ಎ ಸಿರೀಸ್ ಆಫ್ ಸ್ಮಾಲ್ ಅರ್ಥಕ್ವೇಕ್ ಆಗುತ್ತೆ, ಚಿಕ್ಕ ಚಿಕ್ಕ ಅರ್ಥಕ್ವೇಕ್ ಏನಾಗ್ತಿರುತ್ತೆ ಆಗ್ತಾ ಇರುತ್ತೆ ಕಂಟಿನ್ಯೂಸ್ ಆಗಿ. ಸೊ ಈ ಥರ ಕಂಟಿನ್ಯೂಸ್ ಆಗಿ ಚಿಕ್ಕದಾದಂಥ ಅರ್ಥಕ್ವೇಕ್ ಆದರೆ, ಭೂಕಂಪ ಆದರೆ ಅದಕ್ಕೆ ಏನಂತ ಕರಿತೀವಿ, ಅರ್ಥಕ್ವೇಕ್ ಸ್ವಾರ್ಮ್ ಅಂತ ಕರಿತೀವಿ. ಸೊ ಮಹಾರಾಷ್ಟ್ರಕ್ಕೆ ಇದೇನು ಹೊಸದಲ್ಲ, ಈ ಹಿಂದೆ ಮಹಾರಾಷ್ಟ್ರ ಈ ಥರದ ಅರ್ಥಕ್ವೇಕನ್ನು ಸುಮಾರು ಸಾರಿ ನೋಡಿದೆ. ಸೊ ಈ ರೀತಿ ಅರ್ಥಕ್ವೇಕಿಗೆ ಏನಂತ ಕರಿತೀವಿ, ಅರ್ಥಕ್ವೇಕ್ ಸ್ವಾರ್ಮ್ ಅಂತ ಕರಿತೀವಿ. ಸೊ ಇಲ್ಲಿ ಒಂದು ಅರ್ಥಕ್ವೇಕ್ ಸ್ವಾರ್ಮ್, ಅ ಸಿರೀಸ್ ಆಫ್ ಸ್ಮಾಲ್ ಅರ್ಥಕ್ವೇಕ್ ರಿಲೀಸ್ ಆಗೋದನ್ನು ನಾವು ನೋಡ್ಬೋದು. ಸೊ ಈ ಡಯಾಗ್ರಾಮಲ್ಲಿ ನಮ್ಗೆ ಕಾಣಿಸಿಗುತ್ತೆ ಯಾವ ರೀತಿ ಅರ್ಥಕ್ವೇಕು, ಸ್ಮಾಲ್ ಅರ್ಥಕ್ವೇಕು ರಿಲೀಸ್ ಆಗ್ತಾ ಇದೆ. ಸೊ ಒಂದೇ ಪರ್ಟಿಕ್ಯುಲರ್ ರೀಜನಿಂದ ರಿಲೀಸ್ ಆಗ್ತಾ ಇಲ್ಲ, ಒಂದು ಅರ್ಥಕ್ವೇಕ್ ಇಲ್ಲಾಗಿದೆ, ಒರಿಜಿನೇಟ್ ಇನ್ನೊಂದು ಇಲ್ಲಾಗಿದೆ. ಸೊ ಈ ರೀತಿ ಬೇರೆ 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 ಕಂಟಿನ್ಯೂಸ್ ಒಂದು ಸಿರೀಸ್ ಆಫ್ ಏನಾಗಿದೆ, ಸಿರೀಸ್ ಆಫ್ ಅರ್ಥಕ್ವೇಕ್ ಏನಾಗಿದೆ ರಿಲೀಸ್ ಆಗ್ತಾ ಹೋಗಿದೆ, ಒರಿಜಿನೇಟ್ ಆಗಿ ರಿಲೀಸ್ ಆಗ್ತಾ ಹೋಗಿದೆ. ಸೊ ಇನ್ನು ಅರ್ಥಕ್ವೇಕ್ ಸ್ವಾರ್ಮ್ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ, ಇಟ್ ಆಕರ್ಸ್ ವೆನ್ ಮಲ್ಟಿಪಲ್ ಸಿಸ್ಮಿಕ್ ಇವೆಂಟ್ಸ್ ಆಫ್ ಕಂಪೇರಬಲ್ ಇಂಟೆನ್ಸಿಟಿ ಸ್ಟ್ರೈಕ್ ಅ ರಿಲೇಟಿವ್ಲಿ ಸ್ಮಾಲ್ ಏರಿಯಾ ವಿದಿನ್ ಅ ಶಾರ್ಟ್ ಪೀರಿಯಡ್ ಆಫ್ ಟೈಮ್. ಒಂದು ಚಿಕ್ಕ ರಿಲೇಟಿವ್ಲಿ ಸ್ಮಾಲ್ ಏರಿಯಾ ಅಂದರೆ ಚಿಕ್ಕ ಪ್ರದೇಶದಲ್ಲಿ ಭೂಮಿಯ ಒಳಗಡೆ, ಸೊ ಒಂದು ಶಾರ್ಟ್ ಪೀರಿಯಡಲ್ಲಿ ಏನಾಗುತ್ತೆ, ಈ ಸಿಸ್ಮಿಕ್ ಇವೆಂಟ್ಸ್ ಅಂತ ಕರಿತೀವಿ, be it plate movement or any other fluid movement within the earth crust. ಸೊ ಅದೇನಾಗುತ್ತೆ, ಆ ರೀತಿ ಒಂದು ಹೈ ಇಂಟೆನ್ಸಿಟಿ, ಕಂಪೇರೇಬಲಿ ಸೇಮ್ ಇಂಟೆನ್ಸಿಟಿ ಇರ್ತಕ್ಕಂಥ ಒಂದು ಸಿಸ್ಮಿಕ್ ಇವೆಂಟ್ಸ್ ಏನಿರ್ತವೆ ಅದು ಸ್ಮಾಲ್ ಏರಿಯಾನ ಶಾರ್ಟ್ ಪೀರಿಯಡಲ್ಲಿ ಸ್ಟ್ರೈಕ್ ಮಾಡಿದಾಗ ಏನಾಗುತ್ತೆ, ಕಂಟಿನ್ಯೂಸ್ ಆಗಿ ಈ ರೀತಿ ಅರ್ಥಕ್ವೇಕ್, ಚಿಕ್ಕ ಅರ್ಥಕ್ವೇಕ್, ಸೊ ತುಂಬ ಚಿಕ್ಕದಾಗಿರ್ತಕ್ಕಂಥ ಅರ್ಥಕ್ವೇಕು ಕಂಟಿನ್ಯೂಸ್ ಆಗಿ ಉಂಟಾಗುತ್ತೆ, ಅರ್ಥಕ್ವೇಕ್ ರಿಲೀಸ್ ಆಗುತ್ತೆ. ಇದರಿಂದ ಏನಾಗುತ್ತೆ, ಸೊ ನಮಗೇನು ಫೀಲ್ ಆಗುತ್ತೆ, ಕಂಟಿನ್ಯೂಸ್ ಆಗಿ ಗ್ರೌಂಡ್ ಶೇಕಿಂಗ್, ಸೊ ಒನ್ ಆಫ್ಟರ್ ಅದರ್ ಗ್ರೌಂಡ್ ಶೇಕಿಂಗ್ ಫೀಲ್ ಆಗುತ್ತೆ. ಸೊ ಇದರಿಂದ ಯಾವುದೇ ರೀತಿ ಡಿಸ್ಟ್ರಕ್ಷನ್ಸ್ ಆಗಲ್ಲ, ಬಟ್ ಈ ಥರದ ಫಿನಾಮಿನಾಗೆ ಏನಂತ ಕರಿತೀವಿ ನಾವು, ಅರ್ಥಕ್ವೇಕ್ ಸ್ವಾರ್ಮ್ ಅಂತ ಕರಿತೀವಿ. ಇಟ್ ಕ್ಯಾನ್ ಇನ್ವಾಲ್ವ್ ಮೆನಿ, sometimes thousands of low intensity earthquake. So these earthquakes are very low intensity, not high intensity. As we have discussed, there is no harm to the property and life. Unlike conventional earthquake sequences, an earthquake swarm generally occurs without a clearly identifiable main shock. ಅರ್ಥಕ್ವೇಕ್ ಸ್ವಾರ್ಮ್ ಆಗಬೇಕಾದ್ರೆ ಯಾವುದೇ ರೀತಿಯಾದಂಥ ಒಂದು ಮೇನ್ ಬಿಗ್ಗರ್ ಅರ್ಥಕ್ವೇಕ್ ಇರಲ್ಲ. ಸೊ ಇವಾಗ ಒಂದು ಬಿಗ್ ಅರ್ಥಕ್ವೇಕ್ ಆಗಿದೆ ಅಂತಂತಂದರೆ ಅದಕ್ಕಿಂತ ಮೊದಲು ಫೋರ್ ಶೋಕು, ಆಫ್ಟರ್ ಶೋಕ್ ಅಂತ ಇರ್ತವೆ ಚಿಕ್ಕ ಅರ್ಥಕ್ವೇಕ್ಸು. ಬಟ್ ಅದಕ್ಕೇನಂತ ಕರಿತೀವಿ ನಾವು, ಅರ್ಥಕ್ವೇಕ್ ಸ್ವಾರ್ಮ್ ಅಂತ ಕರಲ್ಲ, ಫೋರ್ ಶಾಕ್ಸ್ ಅಂತ ಕರಿತೀವಿ. ಅದಾದಮೇಲೆ ಬಿಗ್ ಅರ್ಥಕ್ವೇಕ್ ಆಗುತ್ತೆ, ಆಮೇಲೆ ಆಫ್ಟರ್ ಶಾಕ್ ಅಂತ ಇರುತ್ತೆ. ಬಟ್ ಅರ್ಥಕ್ವೇಕ್ ಸ್ವಾರ್ಮ್ ಆಗಬೇಕಾದ್ರೆ ಯಾವುದೇ ರೀತಿಯಾದ ಮೇನ್ ಅಂದರೆ ಒಂದು ಬಿಗ್ ಅರ್ಥಕ್ವೇಕ್ ಇರಲ್ಲ. ಸಚ್ ಆ್ಯಕ್ಟಿವಿಟಿ ಮೇ ಕಂಟಿನ್ಯೂ ಫಾರ್ ವೀಕ್ಸ್, ಪರ್ಟಿಕ್ಯುಲರ್ಲಿ ಇನ್ ಆ್ಯಕ್ಟಿವ್ ಜಿಯೋಥರ್ಮಲ್ ರೀಜನ್ಸ್. ಸೊ ಈ ಜಿಯೋಥರ್ಮಲ್ ರೀಜನ್ಸಲ್ಲಿ ಏನಾಗುತ್ತೆ, ಈ ಥರ ಈ ಅರ್ಥಕ್ವೇಕ್ ಸ್ವಾರ್ಮ್ ಕಂಟಿನ್ಯೂಸ್ ಆಗಿ ಪ್ರತಿದಿನ ಒಂದು 10, 15, 20, 30, 40 ಈ ರೀತಿ ಅರ್ಥಕ್ವೇಕ್ ಏನಾಗುತ್ತೆ ಪ್ರತಿದಿನ ರಿಲೀಸ್ ಆಗ್ತಾನೆ ಇರುತ್ತೆ. Earthquake swarms can occur when seismic energy accumulated inside the earth is released in small amounts through specific points. ಸೊ ಇದು ಅರ್ಥಕ್ವೇಕ್ ಸ್ವಾರ್ಮ್ ಯಾವ ರೀತಿ, ಇನ್ನೊಂದು ರೀತಿ ಯಾವ ರೀತಿ ಆಗುತ್ತೆ ಅಂದರೆ, when seismic energy accumulated inside the earth is released in small amounts through specific points. ಕೆಲವೊಂದು ಸ್ಪೆಸಿಫಿಕ್ ಪಾಯಿಂಟ್ಸಲ್ಲಿ ಸಿಸ್ಮಿಕ್ ಎನರ್ಜಿ ಅಂತ ಕರಿತೀವಿ. ಸಿಸ್ಮಿಕ್ ಎನರ್ಜಿ ಅಂದರೆ ನಥಿಂಗ್ ಬಟ್ ದ ಎನರ್ಜಿ ವಿಚ್ ರಿಲೀಸಸ್ ಸಿಸ್ಮಿಕ್ ವೇವ್ಸ್, ದಟ್ ಈಸ್ ನಥಿಂಗ್ ಬಟ್ ಫ್ಲೂಯಿಡ್ ಮೂವ್ಮೆಂಟ್ ಇರ್ಬೋದು. ರೀಸನ್ಸ್ ನಾವು ಡಿಸ್ಕಸ್ ಮಾಡೋಣ ಇವಾಗ ನೆಕ್ಸ್ಟು, ಯಾವ ರೀತಿ ಅರ್ಥಕ್ವೇಕ್ ಸ್ವಾರ್ಮ್ ಉಂಟಾಗುತ್ತೆ ಅಂತ. ಫ್ಲೂಯಿಡ್ ಮೂವ್ಮೆಂಟ್ ಇರ್ಬೋದು, ಅಥವಾ ಪ್ಲೇಟ್ ಟೆಕ್ಟಾನಿಕ್ ಮೂವ್ಮೆಂಟ್ ಇರ್ಬೋದು, ಅಥವಾ ಭೂಮಿ ಒಳಗಡೆ ಯಾವುದಾದ್ರೂ ಒಂದು ಫಾಲ್ಟ್ ಮೂವ್ಮೆಂಟ್ ಇರ್ಬೋದು. ಸೊ ಆ ರೀತಿ ಮೂವ್ಮೆಂಟ್ ಆದಾಗ ಏನಾಗುತ್ತೆ, ಸ್ಪೆಸಿಫಿಕ್ ಪಾಯಿಂಟಲ್ಲಿ series of earthquake, small amount of earthquake ಏನಾಗುತ್ತೆ ಜನರೇಟ್ ಆಗುತ್ತೆ. So coming to the causes of earthquake swarms. First one, fluid movement. In volcanic environment, fluids released from deeper magma or circulating through active geothermal area can trigger earthquake. So fluid movement is nothing but magma. ಸೊ ನಾವು ಭೂಮಿ ಮೇಲ್ಗಡೆ ಬಂದ ಮೇಲೆ ಲಾವಾ ಅಂತ ಏನು ಕರಿತೀವಿ,
ಸೊ ಅದು ಭೂಮಿ ಒಳಗಡೆ ಇದ್ದಾಗ ಏನಂತ ಕರಿತೀವಿ, ಅದನ್ನು ಮ್ಯಾಗ್ಮಾ ಅಂತ ಕರಿತೀವಿ. ಈ ಮ್ಯಾಗ್ಮಾ ಮೂಮೆಂಟಿಂದ ಕೂಡ ಏನಾಗುತ್ತೆ, ಅರ್ಥಕ್ವೇಕ್ಸ್ ಫಾರ್ಮ್ ಉಂಟಾಗೋ ಚಾನ್ಸಸ್ ಇದೆ. ದೀಸ್ ಅರ್ಥಕ್ವೇಕ್ ಆಕರ್ ವೆನ್ ಫಾಲ್ಟ್ಸ್ ಆ್ಯಂಡ್ ಕ್ರ್ಯಾಕ್ಸ್ ಸ್ಲಿಪ್ ಆ್ಯಸ್ ವಾಟರ್ ಮೂವ್ಸ್ ಥ್ರೂ ದೆಮ್. ಸೊ ಫಾಲ್ಟು ಮತ್ತು ಕ್ರ್ಯಾಕ್ಸ್ ಏನಾಗುತ್ತೆ, ಸ್ಲಿಪ್ ಆಗುತ್ತೆ. ಏನಕ್ಕೆ ಸ್ಲಿಪ್ ಆಗುತ್ತೆ ಅಂತಂದರೆ ಅವುಗಳ ಮುಖಾಂತರ ವಾಟರ್ ಫ್ಲೋ ಆಗ್ತಿರುತ್ತೆ. ಸೊ ದಟ್ ಈಸ್ ದ ರೀಸನ್. ದೆನ್ ಆ್ಯಕ್ಟಿವ್ ವಲ್ಕ್ಯಾನಿಸಮ್. Movement of magma can act as a driving mechanism for earthquake swarms. So magma-filled cracks can push through earth crust, generating earthquake near the crack tip or along its slides. So active volcano ಆದಾಗೂ ಕೂಡ ಏನಾಗುತ್ತೆ, ಬಿಕಾಸ್ ಆಫ್ ದಿ ಮೂಮೆಂಟ್ ಆಫ್ ಮ್ಯಾಗ್ಮಾ ಅರ್ಥಕ್ವೇಕ್ ಸ್ವಾರ್ಮ್ ಆಗುತ್ತೆ. ಸೊ ಫ್ಲೂಯಿಡ್ ಮೂಮೆಂಟ್ ಅಂದರೆ ಅಲ್ಲಿ ಯಾವುದೇ ರೀತಿ ವೋಲ್ಕ್ಯಾನಿಕ್ ಆ್ಯಕ್ಟಿವಿಟಿ ಇರ್ಬೋದು, ಇರದೇನೂ ಇರ್ಬೋದು. ಬಟ್ ಆ್ಯಕ್ಟಿವ್ ವೋಲ್ಕ್ಯಾನೋದಲ್ಲಿ ಏನಾಗುತ್ತೆ, ಮ್ಯಾಗ್ಮಾ ಭೂಮಿಗೆ ಬಂದು ಲಾವಾ ಆಗಿ ರಿಲೀಸ್ ಆಗುತ್ತೆ. ಸೊ ಆ ಟೈಮಲ್ಲೂ ಕೂಡ ಏನಾಗುತ್ತೆ, ಅರ್ಥಕ್ವೇಕ್ ಆಗುತ್ತೆ. ದೆನ್ ಥರ್ಡ್ ಒನ್ ಈಸ್ ಸ್ಲೋ ಸ್ಲಿಪ್ ಇವೆಂಟ್ಸ್. ಸ್ಲೋ ಸ್ಲಿಪ್ ಇವೆಂಟ್ ಕ್ಯಾನ್ ಬಿ ಡಿಸ್ಕ್ರೈಬ್ಸ್ ಆ್ಯಸ್ ಆನ್ ಅರ್ಥಕ್ವೇಕ್ ಇನ್ ಸ್ಲೋ ಮೋಷನ್. ಅಂದರೆ ಅರ್ಥಕ್ವೇಕ್ ಏನಾಗುತ್ತೆ, ಸ್ಲೋ ಮೋಷನಲ್ಲಿ ಆಗ್ತಿರುತ್ತೆ. ಇಟ್ ಇನ್ವಾಲ್ವ್ಸ್ ದಿ ಮೂವ್ಮೆಂಟ್ ಆಫ್ ಸೆವರಲ್ ಸೆಂಟಿಮೀಟರ್ಸ್ ಟು ಟೆನ್ತ್ ಆಫ್ ಥೌಸಂಡ್ಸ್ ಆಫ್ ಮೀಟರ್ಸ್ ಅಲಾಂಗ್ ಎ ಫಾಲ್ಟ್ ಓವರ್ ಎ ಪೀರಿಯಡ್ಸ್ ರೇಂಜಿಂಗ್ ಫ್ರಮ್ ವೀಕ್ ಟು ಇಯರ್ಸ್. ಸೊ ಏನಾಗ್ತದೆ, ಸ್ಲೋ ಆಗಿ ಫಾಲ್ಟ್ ಏರಿಯಾದಲ್ಲಿ ಏನಾಗ್ತಿರುತ್ತೆ, ಮೂವ್ಮೆಂಟ್ ಆಗ್ತಿರುತ್ತೆ. ಸೊ ಭೂಮಿ ಏನಿರುತ್ತೆ, ಸೊ ಏನು ಅರ್ತ್ ಕ್ರಸ್ಟ್ ಅಂತ ಕರಿತೀವಿ, ಅದು ಮೂವ್ ಆಗ್ತಾ ಇರುತ್ತೆ. ಸೆಂಟಿಮೀಟರ್ಸಲ್ಲಿರ್ಬೋದು ಅಥವಾ ಮೀಟರ್ಸಲ್ಲಿರ್ಬೋದು. ಆ್ಯಂಡ್ ಇಟ್ ಹ್ಯಾಪನ್ಸ್ ಓವರ್ ಫ್ರಮ್ ವೀಕ್ಸ್ ಟು ಇಯರ್ಸ್. ಸೊ ಒಂದೇ ದಿನದಲ್ಲಿ ಮೂವ್ಮೆಂಟ್ ಆಗಲ್ಲ. ಸೊ ಈ ಥರ ಸ್ಲೋ ಸ್ಲಿಪ್ ಇವೆಂಟ್ಸ್ ದೇ ಆರ್ ಕಾಮನ್ಲಿ ಅಬ್ಸರ್ವ್ಡ್ ಇನ್ ಹಿಕುರಂಗಿ ಸಬ್ಡಕ್ಷನ್ ಝೋನ್, ಯೂಶಲಿ ಒನ್ಸ್ ಆರ್ ಟ್ವೈಸ್ ಎ ಇಯರ್. ಸೊ ಈ ಹಿಕುರಂಗಿ ಸಬ್ಜೆಕ್ಷನ್ ಝೋನ್ ಏನಿದೆ, ಸೊ ಈ ಹಿಕುರಂಗಿ ಸಬ್ಜೆಕ್ಷನ್ ಝೋನಲ್ಲಿ 1 or 2 ವರ್ಷಕ್ಕೆ 1 ಸಾರಿ ಅಥವಾ 2 ಸಾರಿ ಏನಾಗುತ್ತೆ, ಈ ರೀತಿ ಫಾಲ್ಟ್ ಮೂವ್ಮೆಂಟ್ ಸ್ಲೋ ಸ್ಲಿಪ್ ಇವೆಂಟ್ಸ್ ಆಕರ್ ಆಗುತ್ತೆ. ಸೊ ದಿಸ್ ಈಸ್ ಆಲ್ ಅಬೌಟ್ ಅರ್ಥಕ್ವೇಕ್ಸ್ ಫಾರ್ಮ್, ಹೌ ದೇ ಒರಿಜಿನೇಟ್, ಕಾಸಸ್ ಆರ್ ಫ್ಯಾಕ್ಟರ್ಸ್ ರೆಸ್ಪಾನ್ಸಿಬಲ್ ಫಾರ್ ಅರ್ಥಕ್ವೇಕ್ಸ್ ಫಾರ್ಮ್. ಸೊ ಇಲ್ಲಿವರೆಗೂ ನಾವು ಡಿಸ್ಕಸ್ ಮಾಡಿರ್ತಕ್ಕಂಥ ಟಾಪಿಕ್ ದಟ್ ಈಸ್ ಅರ್ಥಕ್ವೇಕ್ಸ್ ಫಾರ್ಮ್ ಮೇಲೆ ಇಲ್ಲಿ ಒಂದು ಪ್ರಾಕ್ಟೀಸ್ ಕ್ವಶನ್ನ ಕೊಟ್ಟಿದ್ದೀವಿ. ಇದರಲ್ಲಿ 4 ಸ್ಟೇಟ್ಮೆಂಟ್ ಇದೆ. 4 ಸ್ಟೇಟ್ಮೆಂಟ್ನ ಓದಿ ನಿಮ್ಮ ಆನ್ಸರ್ನ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್ ಹ್ಯಾಪಿ ಲರ್ನಿಂಗ್.